ಇನ್ಸುಲಿನ್ ಇಂಪಾರ್ಟೆಂಟ್, ರೈಟ್? ನೀವ್ ಏನೇ ತಿನ್ರಿ, ಪ್ರಪಂಚದಲ್ಲಿ ಗಾಳಿ ನೀರು ಬಿಟ್ರೆ ನೀವ್ ಏನೇ ತಿನ್ನಿ ಅದು ಕ್ಯಾಲರಿ ಕನ್ವರ್ಟ್ ಆಗತ್ತೆ. ಅದ್ರ ಯಾವಾಗ ನೀವು ತಿಂತೀರಿ ಇಮಿಡಿಯೇಟ್ ಆಗಿ ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ರೈಟ್? ಸೊ ನೀವು ತಿಂದಾಕ್ಷಣ ಇನ್ಸುಲಿನ್ ಸ್ಪೈಕ್ ಆಗಿಲ್ಲ, ಇನ್ಸುಲಿನ್ ರಿಲೀಸ್ ಆಗಿಲ್ಲ ಅಂದ್ರೆ ದೇವ್ರೆ ಅದನ್ನ ಹೇಳ್ತೀನಿ, ಮುಂದೆ ಹೇಳ್ತೀನಿ, ರೈಟ್? ಸೊ ಅದ್ರ ಜೊತೆಗೇನೆ ಈ ಎಕ್ಸೋಕ್ರೈನ್ ಅಂದ್ರೆ ನಾಳ ಗ್ರಂಥಿಗಳು ಮತ್ತು ನಿರ್ನಾಳ ಗ್ರಂಥಿಗಳು, ರೈಟ್? ಎಕ್ಸೋಕ್ರೈನ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಎಂಜೈಮ್ಸ್ ಯಾವ್ದು, ಅಮೈಲೇಸ್, ಲೈಪೇಸ್ ಮತ್ತು ಪ್ರೋಟೀಸ್. ಅಮೈಲೇಸ್ ಅಂತಕ್ಕಂತ ಒಂದು ಎಂಜೈಮ್ ಅದ ಏನ್ ಮಾಡುತ್ತೆ, ನಾವೇನು ಊಟ ಮಾಡ್ತೀವಿ ನೋಡಿ, ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ನಾವು ಊಟ ಮಾಡೋದೆಲ್ಲ 90% ಕಾರ್ಬೋಹೈಡ್ರೇಟ್, ರೈಟ್? ನೀವು ಒಂದ್ಸರಿ ನಿಮ್ಮ ಊಟ ತಟ್ಟಿನ ಕಲ್ಪನೆ ಮಾಡ್ಕೊಳ್ಳಿ. ಅದರಲ್ಲಿ ಪಲ್ಯ ಇರುತ್ತೆ, ಚಟ್ನಿ ಇರುತ್ತೆ, ಒಂದ್ ಯಾವ್ದಾದ್ರು ಪುಡಿ ಇರುತ್ತೆ, ನಂತರ ಏನಿರುತ್ತೆ, ರೊಟ್ಟಿ ಇರುತ್ತೆ, ಇಲ್ಲ ಮುದ್ದೆ ಇರುತ್ತೆ, ಇಲ್ಲ ರೈಸ್ ಇರುತ್ತೆ, ರೈಟ್? 90% ಏನೊಂದು ಊಟ ಅಂತಕ್ಕಂಥದ್ದು ಏನಿದೆ ಅದು ಏಕದಳ ಧಾನ್ಯದಿಂದ ರೆಡಿ ಆಗಿರ್ತಕ್ಕಂಥದ್ದು. ಅಂಡರ್ಸ್ಟ್ಯಾಂಡ್? ಏಕದಳ ಧಾನ್ಯ ಯಾರು ಹೇಳ್ತೀರಿ? ಏಕದಳ ಧಾನ್ಯ ಮೊನೊಕಾಟ್ ಸೀಡ್ಸ್. ಎಸ್, ಏಕದಳ ಧಾನ್ಯ ಅಂದ್ರೆ ಇದು ಪ್ರತಿ ರಾಗಿ, ಜೋಳ, ಗೋಧಿ, ಅಕ್ಕಿ ಇವೆಲ್ಲಾನು ಏಕದಳ ಧಾನ್ಯ. ಕಾರ್ಬೋಹೈಡ್ರೇಟ್ ಆಲ್ಮೋಸ್ಟ್ ಇದನ್ನೇ ಕಾರ್ಬ್ಸ್, ರಿಚ್ ಸೋರ್ಸ್ ಆಫ್ ಕಾರ್ಬೋಹೈಡ್ರೇಟ್, ರೈಟ್? ಓಕೆ. ಹಂಗೆ ದ್ವಿದಳ ಧಾನ್ಯ ಕೆಲವೊಂದು ಹೆಸರು ಹೇಳಿ. ದ್ವಿದಳ ಧಾನ್ಯ ಸರ್, ಹಿಂಗ್ ಒಡೆದಾಗ ಅದು 2 ಭಾಗ ಆಗ್ಬೇಕು. ಪ್ರತಿ ಒಂದನ್ನು ಅದನ್ನ ದ್ವಿದಳ ಧಾನ್ಯ ಅಂತೀವಿ. ಇವಾಗ ಮುಕುನಿ ಕಾಳು, ಹೆಸರು ಕಾಳು, ಶೇಂಗಾದ ಕಾಳು ಕ್ಯಾಲರಿ ಜಾಸ್ತಿ ಇರ್ತದ ಶೇಂಗಾದಲ್ಲಿ, ಬಟ್ ಅದನ್ನ ನಾವು ಇಲ್ಲಿ ಅದನ್ನ ಜಾಸ್ತಿ ಅವಾಯ್ಡ್ ಮಾಡ್ತೀವಿ. ಅದರ್ಸ್ ಎಲ್ಲಾನು ಪ್ರೋಟೀನ್ ವಿತ್ ಸಿಗುವಂತದನ್ನ ದ್ವಿದಳ ಧಾನ್ಯಗಳನ್ನ ಚೆನ್ನಾಗಿರತ್ತೆ. ಯಾವುದೇ ಸಸಿ ಅಂಕುರ ಆಗ್ಬೇಕಾದ್ರೆ ಅದ್ ಏನೇ ಬೆಳಕಿಂತ ಮುಂಚೆ 2 ದಳಗಳು ಗ್ರೀನ್ ಇರ್ತವೆ, ಯಾರು ನೋಡಿ ಸರ್? ತಾಯಿ ಬೇರಿನ ಜೊತೆ ತಂತು ಬೇರು ಇರ್ತೈತ್ರಿ ದ್ವಿದಳ ಧಾನ್ಯಕ್ಕ. ಏಕದಳ ಏನೈತಿ, ತಾಯಿ ಬೇರು ಅಷ್ಟ ಇರ್ತೈತ್ರಿ. ತಂತು ಬೇರು ಇರುತ್ತೆ, ತಾಯಿ ಬೇರು ದ್ವಿದಳ ಧಾನ್ಯಕ್ಕೆ ಇರುತ್ತೆ. ಅದ ಹೇಳಿನ್ರಿ ಸರ್, ದ್ವಿದಳ ಧಾನ್ಯಕ್ಕ ತಾಯಿ ಬೇರಿನ ಜೊತೆ ತಂತು ಬೇರು ಇರತ್ತರಿ ದ್ವಿದಳ ಧಾನ್ಯಕ್ರಿ. ಏಕದಳ ಧಾನ್ಯಕ್ಕ ಕೇವಲ ತಾಯಿ ಬೇರು ಮಾತ್ರ ಇರುತ್ತರಿ. ಏಕದಳ ಧಾನ್ಯಕ್ಕೆ ತಾಯಿ ಬೇರು ಇರಲ್ಲ, ತಂತು ಬೇರು ಇರುತ್ತೆ. ಈಗ ನಮ್ಮ ಸಂಗಮೇಶ್ವರ ಕರೆಕ್ಟ್ ಹೇಳ್ತಾರೆ. ಅಂದ್ರೆ ನಮ್ಮ ಊಟದಲ್ಲಿ ಬೆಳಗ್ಗೆ ಉದುರುಪ್ಪಿಟ್ಟು, ಮಧ್ಯಾಹ್ನ ಪದ ಚಪಾತಿ, ರಾತ್ರಿ ಅನ್ನ ಸಾರು, ಮ್ಯಾಗೋಸ್ ನೀರು, ಹೌದಾ? ಇದೇ ಆಗೋಗ್ಬಿಟ್ಟು ಬ್ಯಾಳಿ ತಿನ್ನಂಗಿಲ್ಲ, ಚಟ್ನಿ ತಿನ್ನಂಗಿಲ್ಲ, ತುಪ್ಪ ತಿನ್ನಂಗಿಲ್ಲ, ಮೊಸರು ಉಣ್ಣಂಗಿಲ್ಲ, ನಂಗೆ ಅದು ಬೇಡ ಇದು ಬೇಡ, ಹಿಂಗಾಗ್ಬಿಟ್ಟು 90% ಕಾರ್ಬೋಹೈಡ್ರೇಟ್ ಫುಡ್ ಅಲ್ಲಿ ಕೊಡ್ತಾ ಇರೋದು. 90% ಕಾರ್ಬೋಹೈಡ್ರೇಟ್, ರೈಟ್? ಫ್ಯಾಟ್ಸ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ, ಫೈಬರ್ ಕೊಡ್ತಾ ಇಲ್ಲ, ಅಂಡ್ ಕ್ಯಾಲರಿನ ಎರ್ರಾಬಿಲಿಟಿ ತಿಂದಾಗ್ತಾ ಇದೀವಿ, ರೈಟ್? ಸೊ ಆ 90% ಕಾರ್ಬೋಹೈಡ್ರೇಟ್ ಹೋಗ್ತಾ ಐತೆ. ಅದನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಈ ಅಮೈಲೇಸ್ ಅದನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ. ಪ್ರೋಟೀಸ್, ನೀವೇನು ದ್ವಿದಳ ಧಾನ್ಯ ಅಂತ ಹೇಳಿದ್ರಿ, ಮೂಂಗ್ ದಾಲ್, ಅದು ಕನ್ನಡ ಅಂತಾರೆ ಹೆಸರು ಕಾಳ, ಯಾರು ಹೇಳಿದ್ರಿ? ವಿಜಯಲಕ್ಷ್ಮಿ ಮೇಡಮ್, ನೀವ್ ಹೇಳ್ರಿ. ಮೂಂಗ್ ದಾಲ್ ಹಿಂದಿ ಆಯ್ತು, ಕನ್ನಡದ ಹೆಸರು ಕಾಳು ಅಂತಾರ, ಹಸಿರು ಇರ್ತಾರ. ಹೆಸರು ಕಾಳು ನೋಡಿ, ಈ ಏನ್ ಹೇಳ್ತೀವಿ, ಮಟನ್, ರೆಡ್ ಮೀಟ್ ಅಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೋ ಅದರ 5 ಪಟ್ಟು ಹೆಚ್ಚು ಪ್ರೋಟೀನ್ ನಮ್ಮ ಮೂಂಗ್ ದಾಲ್ ಸಿಗುತ್ತೆ. ಜೊತೆಗೆ ಈ ಹುಳ್ಳಿಕಾಳು ಸಾಂಬಾರ್, ಯಾರಿಗೆಲ್ಲ ಗೊತ್ತು? ಹುಳ್ಳಿಕಾಳು ಮೂಂಗ್ ದಾಲ್ ಬಿಟ್ರೆ ಅದ್ರ ತನ್ನ ಸ್ಥಾನ ಈ ಹೆಸರು ಕಾಳು. ಓಕೆ. ಈ ಮಾಂಸದಲ್ಲಿ ಏನ್ ಪ್ರೋಟೀನ್ ಸಿಗುತ್ತೋ ಅದರ 5 ಪಟ್ಟು ಪ್ರೋಟೀನ್, ಸ್ಪೆಷಲಿ ಅಮೈನೋ ಆಸಿಡ್ ಅನ್ನ ಹೆಚ್ಚು ಒಳಗೊಂಡಿರ್ತಕ್ಕಂಥದ್ದು ಮೂಂಗ್ ದಾಲ್ ಮತ್ತು ನಮ್ಮ ಹುಳ್ಳಿಕಾಳು, ಹೆಸರುಬೇಳೆ, ರೈಟ್? ಸೊ ಪ್ರತಿನಿತ್ಯ ನೀವು ಊಟದಲ್ಲಿ ಇದನ್ನ ಬಳಸಿ, ರೈಟ್? ಸೊ ಈ ದ್ವಿದಳ ಧಾನ್ಯದಲ್ಲಿ ಪ್ರೋಟೀನ್ ಸಿಗುತ್ತೆ. ಆ ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡೋದು ಪ್ರೋಟಿಯೇಸ್ ಅಂತಕ್ಕಂಥ ಕಿಣ್ವ, ಅಂದ್ರೆ ಎಂಜೈಮ್. ಅದನ್ನ ಡೈಜೆಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡೋದು ಈ ಪ್ರೋಟಿಯೇಸ್ ಅಂತಕ್ಕಂಥ ಕಿಣ್ವ.
ಅದನ್ನ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಅಂಡ್ ಒನ್ ಮೋರ್ ಎಂಜೈಮ್ ಲೈಪೇಸ್. ಲೈಪೇಸ್ ನಾವೇನ್ ಫ್ಯಾಟ್ ನ ಊಟ ಮಾಡಿರ್ತೀವಿ, ಸೊ ಆ ಫ್ಯಾಟ್ ಅನ್ನ ಫ್ಯಾಟಿ ಆಸಿಡ್ ಆಗಿ ಕನ್ವರ್ಟ್ ಮಾಡೋಕೆ ಹೆಲ್ಪ್ ಮಾಡೋದು ಈ ಲೈಪೇಸ್. ಅಮೈಲೇಸ್, ಪ್ರೋಟಿಯೇಸ್, ಲೈಪೇಸ್, ಈ 3 ಎಂಜೈಮ್ಸ್ ನಿಮ್ಗೆ ಕರೆಕ್ಟ್ ಆಗಿ ಸೆಕ್ರೆಟ್ ಆಗದೆ ಇದ್ರೆ ನೀವು ತಿಂದಂತ ಆಹಾರ ಡೈಜೆಸ್ಟ್ ಆಗೋದಿಲ್ಲ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರುತ್ತೆ, ಇಂಡೈಜೆಷನ್ ಪ್ರಾಬ್ಲಮ್ ಬರುತ್ತೆ. ಓಕೆ, ಫೈನಲಿ ಏನು ಈ ಪೈಲ್ಸ್, ರೆಕ್ಟಲ್ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್ ಇವೆಲ್ಲ ಶುರು. ಸೊ ಪ್ಯಾಂಕ್ರಿಯಾಸ್ಗೆ ಅಷ್ಟೊಂದು ದಮ್ಮಿದೆ, ರೈಟ್? ಓಕೆ, 3 ಜ್ಯೂಸು ಪ್ರೊಡ್ಯೂಸ್ ಆಗುತ್ತೆ. ಒಂದು ಬೈಲ್ ಜ್ಯೂಸ್, ಗ್ಯಾಸ್ಟ್ರಿಕ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಬೈಲ್ ಜ್ಯೂಸ್, ಗ್ಯಾಸ್ಟ್ರಿಕ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಈ 3 ಜ್ಯೂಸು ನಿಮ್ಗೆ ಒಂದು ಅರ್ಥ ಆಗುತ್ತೆ ನಿಮ್ಗೆ. ನೀವೆಲ್ಲ ಬೆಳಿಗ್ಗೆ ಶೇಕ್ ಕುಡಿತೀರಿ, ಮಧ್ಯಾಹ್ನ 12-12 ಆಗತ್ತೆ. ಯಾರಿಗೆಲ್ಲ ಹೊಟ್ಟೆ ಒಳಗಡೆ ಇಲಿ ಬೆಕ್ಕು ಗುದ್ದಾಡಗಾಗತ್ತೆ, ಜಲಬುಲ್ ಮಾಡುತ್ತೆ, ಯಾರಿಗೆಲ್ಲ ಆಗಿದೆ, ರೈಟ್? ಅದೇ ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಬೈಲ್ ಜ್ಯೂಸ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್, ಗ್ಯಾಸ್ಟ್ರಿಕ್ ಜ್ಯೂಸ್, ಈ 3 ಅಲ್ಲಿ ಬಂದು ಕೂತ್ಕೊಂಡಿರ್ತವೆ. ಇಮಿಡಿಯೇಟ್ ಆಗಿ ಕೊಡುವಂತ ಅರ್ಥ ಆಯ್ತು? ಯಾವಾಗ ಇಮಿಡಿಯೇಟ್ ಆಗಿ ಕೊಡ್ಲಿಲ್ಲ, ನಿಮ್ ಕೆಲಸದಲ್ಲಿ ನೀವು ಮಗ್ನರಾಗಿದ್ರಿ, ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿದ್ರಿ, ಆಮೇಲೆ ಕೊಟ್ಟಾಯ್ತು ಬಿಡಂತ ಒಂದು ಟೀ ಕುಡ್ಕೊಂಡು ನೀವು ಸುಮ್ಮನೆ ಬಿಟ್ರಿ, ಆ ಗ್ಯಾಸ್ಟ್ರಿಕ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಏನ್ ಮಾಡ್ತಾ ಗೊತ್ತಾ? ಆ ಹೊಟ್ಟೆಯಲ್ಲಿ ಉಚ್ಚಲನ ಶುರು ಆಗ್ತಾ. ಉಚ್ಚಲನ ಅಂದ್ರೆ ಚಿಮ್ಮಕ್ ಶುರುವಾಗುತ್ತೆ. ಚಿಮ್ಮಕ್ ಶುರುವಾದಾಗ ನಿಮ್ಮ ಈಸೋಫೇಗಸ್ ಅಂದ್ರೆ ಅನ್ನನಾಳ, ತುಂಬಾ ಕೋಮಲ ಇರ್ತಕ್ಕಂಥ ಅನ್ನನಾಳ, ಆ ಆಸಿಡ್ ಆ ಅನ್ನನಾಳವನ್ನ ಗಾಯ ಮಾಡುತ್ತೆ, ಸುಟ್ಟುಬಿಡುತ್ತೆ, ರೈಟ್? ಆವಾಗಲೇ ನೀವೇನೋ ಸ್ವಲ್ಪ ಖಾರ ತಿಂದ್ರೆ ಅಥವಾ ಏನಾದ್ರು ತಿಂದ್ರೆ ಯಾಕೋ ಎದೆ ಉರಿಕಂಡ್ರಿ, ಯಾಕೋ ಹೊಟ್ಟೆ ಉರಿಕಂಡ್ರಿ, ಯಾರಿಗೆಲ್ಲ ಅನುಭವ ಆಗಿದೆ? ಉಳಿತೇಕ್ ಬರ್ತಾ ಇತ್ರಿ, ಹೊಟ್ಟೆ ಉಬ್ರ ಆಗ್ತಾ ಇತ್ರಿ, ವಾಂತಿ ಬಂದಂಗ ಆಗತ್ರಿ, ರೈಟ್? ನಾವೇ ಮಾಡಿದ ತಪ್ಪೇನು? ಯಾವಾಗ ಹೊಟ್ಟೆ ಜರ್ಬರ್ ಮಾಡ್ತೋ ಇಮಿಡಿಯೇಟ್ ಏನ್ ಸಿಗುತ್ತೋ ಅದನ್ನ ತಿಂದ್ಬಿಡಿ, ರೈಟ್? ಸೊ ಗ್ಯಾಸ್ಟ್ರಿಕ್ ಜ್ಯೂಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಮತ್ತು ಬೈಲ್ ಜ್ಯೂಸ್, ಈ 3 ನಮ್ಮ ಫುಡ್ ಅನ್ನ ಬ್ರೇಕ್ ಡೌನ್ ಮಾಡ್ಬಿಟ್ಟು ಡೈಜೆಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ರೈಟ್? ಸೊ ಇವಾಗ ನಮ್ಮ ಟಾಪಿಕ್ ಶುರುವಾಗೋದು ಕಾರ್ಡಿಯೋವೆಸ್ಕ್ಯುಲರ್ ಹೆಲ್ತ್. ಇದು ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ಗಮನ ಕೊಟ್ಟು ಕೇಳಿ. ವೆರಿ ಗುಡ್. 163 ಇನ್ನು ಯಾರು ಬಂದಿಲ್ಲ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಬಂದು ಕೂತ್ಕೊಳ್ಳಿ, ಒಂದು ಅರ್ಧ ಗಂಟೆ ಇರುತ್ತೆ ಅಂತ ಹೇಳಿ. ಎಸ್, ಚೇರ್ಸ್. ಫಸ್ಟ್ ಆಫ್ ಆಲ್ ಈಗ ಅವರು ಗಸ್ತಿ ಅವ್ರು ಹೇಳಿದ್ರು, ನೋಡಿ ಬೈಪಾಸ್ ಸರ್ಜರಿ ಆಗಿದೆ, ಓವರ್ ವೇಟ್ ಇದೆ, ಶುಗರ್ ಇದೆ, ಶುಗರ್. ಸೊ ಯಾವಾಗ ಬಾಡಿ ಇನ್ಸುಲಿನ್ ರೆಸಿಸ್ಟಿವಿಟಿಗೆ ತಲುಪ್ತು, ಇನ್ಸುಲಿನ್ ರೆಸಿಸ್ಟಿವಿಟಿ ತಲುಪ್ತು, ನೀವು ಬ್ಯಾಡ ಅಂದ್ರೂ ಈ ಶುಗರ್ BP ಇದಾವಲ್ಲ, ಇವೆರಡು ಅಟ್ ಎ ಟೈಮ್ ಬರ್ತವೆ. ಅದ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಬಾಡಿ ಯಾವಾಗ ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆ ತಲುಪ್ತು ಇವೆಲ್ಲ ಸಮಸ್ಯೆ ಶುರು ಆಗ್ತವೆ. ಅದಕ್ಕಿಂತ ಮುಂಚೆ ಇದು ಅರ್ಥ ಆಗ್ಬೇಕಂದ್ರೆ, ನಿಮಗೆ ಮೇನ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಕರೆಕ್ಟ್ ಆಗಿ ನೀವು ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಇವಾಗ ನೋಡಿ, ಯಾರು ಇಲ್ಲ, ಪರಿಚಯ ಇರೋರು ಯಾರು ಇದೆ. ಓಕೆ, ಸೊ ಸಂಘ ಸರ್ ನೀವೇ ಹೇಳಿ, ನೀವು ಹೊಲಕ್ಕೆ ಹೊಂಟಿರ್ತೀರಿ, ಸ್ಪೆಟರ್ ಗಾಡಿ ತಗೊಂಡು ಹೊಲ್ಕೊಂಡಿರ್ತೀರಿ, ಹೊಲ್ಕೊಂಡಿರ್ತೀರಿ, ಅಲ್ಲಿ ಸ್ವಲ್ಪ ಕೆಸರು ಇರುತ್ತೆ, ಸ್ವಲ್ಪ ನಿಧಾನ ಹೋಗ್ತಿರ್ತೇವೆ. ಸಡನ್ ಆಗಿ ನಿಮ್ ಪರಿಚಯ ಇರೋದ್ರಲ್ಲಿ ಯಾವ್ದೋ ಒಂದು ನಾಯಿನೋ ಅಥವಾ ಒಂದು ಗೂಳಿನೋ ಸಡನ್ ಆಗಿ ಅಟ್ಸ್ಕೊಂಡ್ ಬಂದ್ಬಿಡುತ್ತೆ. ನೀವು ಹೈ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಿಂತ್ಕೋತಿರೋ, ಅಥವಾ ಅದನ್ನ ಹೆದರ್ಸಕ್ಕೆ ಏನಾದ್ರು ಕೋಲು ಅಥವಾ ಕಟ್ಟಿಗೆ ಕಲ್ಲು ತಗೋತಿರೋ? ಏನಾದ್ರೂ ತಗೋತೀವಿಲ್ಲ ಅಂದ್ರೆ ನಾವು ರನ್ನಿಂಗ್ ಜಾಸ್ತಿ ಮಾಡಿಸ್ತೀವಿ. ಎರಡು ಮಾಡ್ಬೇಕಲ್ಲ. ಎಸ್ ಸರ್, ರೈಟ್? ಸೊ ಯು ಶುಡ್ ಫೈಟ್ ಆರ್ ಯು ಶುಡ್ ಫ್ಲೈಟ್. ಎಸ್. ನೀವು ಅದನ್ನ ಎದುರ್ಸೋ ತಾಕತ್ತಿದ್ರೆ ಎದುರ್ಸ್ಬೇಕು, ಎದುರ್ಸಕ್ಕಾಗಲ್ಲ ಅಂದ್ರೆ ಅಲ್ಲಿಂದ ಪಲಾಯನ ಮಾಡ್ಬೇಕು. ಎಸ್ ಸರ್, ರೈಟ್? ಈ ಎರಡಕ್ಕೂ ಏನ್ ಬೇಕು? ರೋಮ ಸೆಳೆದಿರ್ತವೆ, ಯಾರಿಗೆಲ್ಲ ಅದು ಅನುಭವ ಆಗಿದೆ? ಎಸ್ ಸರ್. ಆ ರೋಮ ಸೆಟಿತು ಅಂದ್ರೆ ಕಾರ್ಟಿಸೋಲ್ ರಿಲೀಸ್ ಆಯ್ತು ಅಂತ ಅರ್ಥ. ಎಸ್. ಓಕೆ, ಸೊ ಕಾರ್ಟಿಸೋಲ್ ಯಾವಾಗ ರಿಲೀಸ್ ಆಗುತ್ತೆ? ನಮ್ಮ ದೇಹದಲ್ಲಿರ್ತಕ್ಕಂಥ ಗ್ಲೂಕೋಸ್ ಇಮಿಡಿಯೇಟ್ ಆಗಿ ಬ್ಲಡ್ ಸ್ಟ್ರೀಮ್ಗೆ ಬಂದ್ಬಿಟ್ಟು
ಏನಿಗೆ ಕೊಡುತ್ತೆ? ಸೆಲ್ಸ್ಗೆ ಸಪ್ಲೈ ಮಾಡುತ್ತೆ. ಯಾಕಂದ್ರೆ ಆ ಸೆಲ್ ಆಕ್ಟಿವ್ ಆಗ್ಬೇಕು. ಸೆಲ್ ಆಕ್ಟಿವ್ ಆದ್ರೆ ಟಿಶ್ಯೂ ಆಕ್ಟಿವ್ ಆದ್ರೆ ಟಿಶ್ಯೂ ಇದು ಯಾವಾಗ ಆಗ್ತಾ ಇತ್ತು? ಹಿಂದಿನ ಕಾಲದಲ್ಲಿ, ಶಿಲಾಯುಗದ ಕಾಲದಲ್ಲಿ ಈ ಮಾನವ ಏನ್ ಮಾಡ್ತಾ ಇದ್ದ? ತನ್ನ ಫುಡ್ ಅನ್ನ ತಾನೇ ತರಬೇಕಿತ್ತು. ಹಣ್ಣು ಗಡ್ಡೆ ಗೆಣಸು ತರಕ್ ಹೋಗ್ತಾ ಇದ್ದ ಅಡವಿಲಿ. ಯಾವಾದ್ರು ಪ್ರಾಣಿ ಅಂದ್ರೆ ವಾರಕ್ಕೊಂದ್ಸರಿ 10 ದಿವಸಕ್ಕೊಂದ್ಸರಿ ಪ್ರಾಣಿನ ಭೇಟಿ ಆಡ್ತಿದ್ದ. ಸಪೋಸ್ ಸಿಂಗಲ್ ಆಗಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಯಾವ್ದಾದ್ರು ಒಂದು ಕರಡಿನೋ ಅಥವಾ ಚಿರತೆನೋ ಅಟ್ಟಿಸ್ಕೊಂಡ್ ಬಂತು ಅಂದ್ರೆ ಅವ್ನ್ ಏನ್ ಮಾಡ್ಬೇಕು? ಫೈಟ್ ಮಾಡ್ಬೇಕು, ಇಲ್ಲ ಪಲಾಯನ ಮಾಡ್ಬೇಕು. ಸೊ ಏನು ಅದು ದೇಹದಲ್ಲಿ ಗ್ಲೂಕೋಸ್ ರಿಲೀಸ್ ಆಯ್ತು, ಅದನ್ನ ಖರ್ಚು ಮಾಡ್ಬೇಕಲ್ವಾ? ಖರ್ಚು ಮಾಡ್ಬೇಕಾದ್ರೆ ಫೈಟ್ ಮಾಡ್ಬೇಕು, ಇಲ್ಲ ಓಡ್ಬೇಕು. ಬಟ್ ನಾವೇನ್ ಮಾಡ್ತಾ ಇದೀವಿ ಇವಾಗ? ಚಿಕ್ಕ ಚಿಕ್ಕ ವಿಷಯಕ್ಕೂ ಸ್ಟ್ರೆಸ್, ಸಣ್ಣ ಸಣ್ಣ ವಿಷಯಕ್ಕೂ ಸ್ಟ್ರೆಸ್. ಮಕ್ಕಳು ಬೆಳಿಗ್ಗೆ ಬೇಗ ಎದ್ದಿಲ್ಲ ಅಂದ್ರೂ ಸ್ಟ್ರೆಸ್, ಕಸ ಹೊಡ್ಲಿಲ್ಲ ಅಂದ್ರೂ ಸ್ಟ್ರೆಸ್, ಬಟ್ಟೆ ಒಗದಿಲ್ಲ ಅಂದ್ರೂ ಸ್ಟ್ರೆಸ್, ಮುಸ್ರೆ ತುಳಿಯಕ್ ಬರ್ಲಿಲ್ಲ ಅಂದ್ರೂ ಸ್ಟ್ರೆಸ್, ಗಂಡ ಏನಾದ್ರು ಅಂದ್ರೂ ಸ್ಟ್ರೆಸ್, ಅಂದೇ ಇದ್ರು ಸ್ಟ್ರೆಸ್. ಹೌದಾ? ಸಣ್ಣ ಸಣ್ಣ ವಿಷಯಕ್ಕೂ ಸ್ಟ್ರೆಸ್ ಮಾಡ್ಕೊಳ್ತೀವಿ, ಕೂತಲ್ಲೇ ಕೂತಿರ್ತೀವಿ. ಅಂಡ್ ಬಾಯಿಗೆ ದೇರ್ ಇಸ್ ನೋ ಏನೋ ಬಿಡುವಿಲ್ಲ, ಸಿಕ್ಕಿದ್ದೆಲ್ಲ ಬಾಯಿ ಹಾಕ್ತಾ ಇರ್ತೀವಿ. ರೈಟ್? ಸ್ಟ್ರೆಸ್ ಮಾಡ್ಕೋತೀವಿ, ನಮಗೂ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ, ನಮಗೂ ಗ್ಲೂಕೋಸ್ ಸೆಲ್ಗೆ ತಲುಪುತ್ತೆ. ಬಟ್ ನಾವು ಅದನ್ನ ಫೈಟ್ ಮಾಡ್ತಾ ಇಲ್ಲ, ಪಲಾಯನೂ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇದೀವಿ? ನಡು ಮನೆಗೆ ಸೋಫಾ ಮೇಲೆ ಕೂತ್ಕೊಂಡು ಫ್ಯಾನ್ ಹಾಕಿ ಕೂತ್ಬಿಡ್ತೀವಿ, ಉಸ್ಸಪ್ಪ ಅಂತೇಳಿ. ರೈಟ್? ಇವಾಗ ಏನಾಯ್ತು? ಸ್ಟ್ರೆಸ್ ಮಾಡ್ಕೊಂಡ್ರಿ, ಅದನ್ನ ಖರ್ಚು ಮಾಡಿಲ್ಲ. ಯಾಕಂದ್ರೆ ಗ್ಲೂಕೋಸ್ ನಿಮ್ ಬಾಡಿಲಿ ಪ್ರೊಡ್ಯೂಸ್ ಆಯ್ತು ಬಿಕಾಸ್ ಆಫ್ ಕಾರ್ಟಿಸೋಲ್. ಸ್ಟ್ರೆಸ್ ಯಾವಾಗ ಆಗುತ್ತೆ? ನಿಮ್ಗೆ ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ. ಯಾವಾಗ ಕಾರ್ಟಿಸೋಲ್ ರಿಲೀಸ್ ಆಯ್ತು, ನಿಮ್ಮ ದೇಹದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗ್ತದೆ. ರೈಟ್? ಇವಾಗ ಅದನ್ನ ಖರ್ಚು ಮಾಡಿಲ್ಲ. ಯಾಕೆಂದ್ರೆ ನೀವು ಕೆಲಸನೂ ಮಾಡ್ತಾ ಇಲ್ಲ, ಓಡ್ತಾನೂ ಇಲ್ಲ, ಏನು ಮಾಡ್ತಾ ಇಲ್ಲ, ಕೂತಲೇ ಕೂತಿದ್ದೀರಿ. ರೈಟ್? ಇವಾಗ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಕಾರ್ಟಿಸೋಲ್ ರಿಲೀಸ್ ಆಯ್ತು, ನಿಮ್ಮ ದೇಹದಲ್ಲಿ ಗ್ಲೂಕೋಸ್ ಬ್ಲಡ್ ಸ್ಟ್ರೀಮ್ಗೆ ಎಂಟ್ರಿ. ಯಾವಾಗ ಬ್ಲಡ್ ಸ್ಟ್ರೀಮ್ಗೆ ಗ್ಲೂಕೋಸ್ ಎಂಟ್ರಿ ಆಯ್ತು, ಜೀವಕೋಶ ಅಂತ ಹೇಳ್ತೀವಿ, ಸೆಲ್. ಪ್ರತಿ ಒಂದು ಜೀವಕೋಶ ನಮ್ಮ ಮನುಷ್ಯನ ದೇಹದಲ್ಲಿ ಸುಮಾರು 100 ರಿಂದ 120 ಟ್ರಿಲಿಯನ್ ಸೆಲ್ಸ್ ಇದಾವೆ. 100 ರಿಂದ 120 ಟ್ರಿಲಿಯನ್ ಸೆಲ್ಸ್. ಟ್ರಿಲಿಯನ್ ಸೆಲ್ಸ್ ಎಲ್ಲವೂ ಒಂದೇ ತರ ಇಲ್ಲ, ಸುಮಾರು 200 ತರದ ಸೆಲ್ಸ್ ಇದಾವೆ. ಹೆಂಗೆ ಅಂದ್ರೆ ನಮ್ಮ ಬ್ರೈನ್ ಸೆಲ್ಸೇ ಬೇರೆ, ನಮ್ಮ ಐ ಬಾಲ್ ಸೆಲ್ಸೇ ಬೇರೆ, ನಮ್ಮ ನಾಲ್ಗೆ ಸೆಲ್ಸೇ ಬೇರೆ, ಸ್ಕಿನ್ ಸೆಲ್ಸೇ ಬೇರೆ, ರೈಟ್? ಹಾರ್ಟ್ ಸೆಲ್ಸೇ ಬೇರೆ, ಕಿಡ್ನಿ ಸೆಲ್ಸೇ ಬೇರೆ. ಹಂಗೆ 200 ತರದ ಸೆಲ್ಸ್ ನಮ್ಮ ದೇಹದಲ್ಲಿ ಇದಾವೆ. ಬಟ್ ಎಲ್ಲಾ ಸೆಲ್ಸ್ಗೂ ಬೇಕಾಗಿರೋದು ಪೋಷಕಾಂಶ, ಗ್ಲೂಕೋಸ್. ಅಂಡರ್ಸ್ಟ್ಯಾಂಡ್? ರೈಟ್? ಇವಾಗ ಮೊಲಕ್ಕೂ ಹುಲ್ ಬೇಕು, ಜಿಂಕೆಗೂ ಹುಲ್ ಬೇಕು, ಕಡವೆಗೂ ಹುಲ್ ಬೇಕು, ಆಮೆಗೂ ಹುಲ್ ಬೇಕು, ಆನೆಗೂ ಹುಲ್ ಬೇಕು. ಅರ್ಥ ಆಯ್ತು? ಹಂಗೆ ಬೇರೆ ಬೇರೆ ಜಾತಿ ಇರ್ತಕ್ಕಂಥ ಸೆಲ್ಸ್ಗಳಿಗೆ ಫುಡ್ ಬೇಕಾಗಿರೋದು ಈ ನ್ಯೂಟ್ರಿಷನ್. ರೈಟ್? ಇವಾಗ ನೀವೇನ್ ಮಾಡ್ಬಿಟ್ರಿ, ಬಾಡಿಯಲ್ಲಿ ಆ ಗ್ಲೂಕೋಸ್ ರಿಲೀಸ್ ಆದಾಗ ಆ ಜೀವಕೋಶ ಏನ್ ಮಾಡ್ತು, ತನ್ಗೆ ಎಷ್ಟು ಬೇಕೋ ಅಷ್ಟನ್ನ ಒಳಗಡೆ ಬಿಟ್ಕೋತು ಥ್ರೂ ದ ಹೆಲ್ಪ್ ಆಫ್ ಇನ್ಸುಲಿನ್. ರೈಟ್? ಅಂಡ್ ಕ್ರೋಮಿಯಂ ಮಿನರಲ್, ಕ್ರೋಮಿಯಂ. ಸೊ ಇದನ್ನ ಆಮೇಲೆ ಸ್ವಲ್ಪ ಯಾರು ನೆನ್ಪು ಮಾಡಿ, ಕ್ರೋಮಿಯಂ ಅಂತ ಹೇಳಿದ್ರೆ ಸರ್ ಸ್ವಲ್ಪ ಅದ್ರ ಬಗ್ಗೆ ಹೇಳಿ ಅಂತ. ಓಕೆ, ಕ್ರೋಮಿಯಂ. ರೈಟ್? ಸೊ ವಿತ್ ಹೆಲ್ಪ್ ಆಫ್ ಕ್ರೋಮಿಯಂ ಅಂಡ್ ಇನ್ಸುಲಿನ್, ಆ ಸೆಲ್ ತನ್ಗೆ ಎಷ್ಟು ಬೇಕು ಅಷ್ಟನ್ನ ರಿಸೀವ್ ಮಾಡ್ಕೋತು, ಉಳಿದನ್ನ ಬ್ಲಡ್ ಅಲ್ಲೇ ಬಿಟ್ಕೊಡ್ತು. ಓಕೆ? ಪ್ರತಿ ಒಂದು ಸೆಲ್ಗೂ ಇನ್ಸುಲಿನ್ ರೆಸೆಪ್ಟಾರ್ಸ್ ಅಂತ ಇರುತ್ತೆ. ಸುಮಾರು 20,000 ಇನ್ಸುಲಿನ್ ರೆಸೆಪ್ಟಾರ್ಸ್. ಈ ಮನೆಗೆ ಹೆಂಗೆ ಕಿಟಕಿಗಳು ಇರ್ತಾವೋ ಹಂಗೆ ಆ ಪ್ರತಿ ಒಂದು ಸೆಲ್ಗೂ 20,000 ಇನ್ಸುಲಿನ್ ರೆಸೆಪ್ಟಾರ್ಸ್ ಅಂದ್ರೆ ರಿಸೀವ್ ಮಾಡ್ತಕ್ಕಂಥ ಕವಾಟಗಳು ಇರ್ತವೆ. ರೈಟ್? ಗ್ಲೂಕೋಸ್ ಎಷ್ಟು ಬೇಕು ಅಷ್ಟನ್ನ ಆ ಕವಾಟದ ಮುಖಾಂತರ ಒಳಗೆ ತಗೊಳುತ್ತೆ. ರೈಟ್? ಬಟ್ ನೀವು ಏನ್ ಮಾಡ್ತಾ ಇದೀರಿ? ಅದನ್ನ ಖರ್ಚು ಮಾಡ್ತಾ ಇಲ್ಲ, ಬರೀ ಸ್ಟ್ರೇನ್ ಮಾಡ್ಕೋತಾ ಇದ್ರಿ, ಸ್ಟ್ರೆಸ್ ಮಾಡ್ಕೋತಾ ಇದ್ರಿ. ಪ್ರತಿ ಸರಿ ಅಲ್ಲಿ ಗ್ಲೂಕೋಸ್ ಸ್ಪೈಕ್ ಆಗ್ತಾನೆ ಇದೆ, ಅದು ಬ್ಲಡ್ ಅಲ್ಲಿ ಉಳ್ಕೋತಾ ಇದೆ. ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕಂದ್ರೆ, ಯಾಕಂದ್ರೆ ಎಲ್ಲ ಹಳ್ಳಿ ಜನ. ಓಕೆ? ಇವಾಗ ಮೊನ್ನೆ ಗಣೇಶ ಹಬ್ಬ ಆಯ್ತು, ಹೌದಾ? ಸೊ ಓಣಿಗಳಲ್ಲೆಲ್ಲ ಹುಡುಗರು, ಒಂದ್ ವಯಸ್ಸಿನ ಹುಡುಗರು ಗಣೇಶನ್ ಇಡ್ತೀವಿ, ನಮ್ಗೆ ಏನ್ ಕೊಡಿ, ಚಂದ ಕೊಡಿ ಅಥವಾ ಪಟ್ಟಿ ಕೊಡಿ ಅಂತ ಬಂದಿದ್ರು. ಯಾರು ಕೊಟ್ಟಿರಿ? 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಕೊಟ್ಟಿರಿ. ರೈಟ್? ಇವಾಗ ಫಾರ್ ಎಕ್ಸಾಂಪಲ್ ಅಂಜನಾ ಮೇಡಮ್, ನಿಮ್ಮನ್ನ ಕೇಳ್ತೀನಿ, ನೀವ್ ಹೇಳ್ತೀರಿ, ಅನ್ಮಿಟ್ ಮಾಡ್ಕೊಂಡ್ರೆ, ಯಾಕಂದ್ರೆ ಅರ್ಥ ಆಗ್ಬೇಕು ಜನಕ್ಕೆ. ನಂದು ಮಾತು ಕೇಳ್ತೈತಾ? ಸರ್ ಎಲ್ಲ ಸ್ಟಕ್ ಆಗೋಯ್ತು. ಓಕೆ, ಸರಿ. ಇವಾಗ ನೀವು ಮನೇಲಿ ಒಬ್ಬರೇ ಇದ್ದೀರಿ,
ನಿಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ಬಿಟ್ರು ಅಥವಾ ಎಲ್ಲೋ ಅಂಗಡಿಗೆ ಹೋಗ್ಬಿಟ್ರು, ನೀವು ಒಬ್ಬರೇ ಇದೀರಿ. ನಿಮ್ಮ ಓಣಿಯಲ್ಲಿ ನೀವು ಹೊಸಬ್ರಲ್ಲಿ ಯಾವ್ದೋ ಒಂದು ಹೊಸ ಊರಿಗೆ ಹೋಗಿದ್ದೀರಿ, ನಿಮ್ಮ ಓಣಿಯಲ್ಲಿ ಗಣೇಶ ಹಬ್ಬ ಬಂದೈತಿ. ಟ್ರಕ್ ಆದ್ರಿ ಸರ್. ವೇಟ್ ಮಾಡ್ರಿ ಎಲ್ಲರೂ, ಸರ್ ಬರ್ತಾರ. ಯಾಕಂದ್ರೆ ನಾವೆಲ್ಲಾ ಜೂಮ್ ದಾಗ ಇರ್ತೀವಿ ಒಂದು ಪ್ಲೇ, ಕೆಲವೊಂದು ನೆಟ್ವರ್ಕ್ ಇಶ್ಯೂ ಆಗ್ತಿರ್ತಾವ. ನೋ ಪ್ರಾಬ್ಲಮ್. ಒಂದು 2 to 3 minutes. ಯಾಕಂದ್ರೆ ಟಾಪಿಕ್ ಬಹಳ ಚೆನ್ನಾಗಿ ಹೊಂಟದ. ಸೊ ಎಲ್ರು ಕೇಳಿಸ್ಕೊಡ್ರಿ. ಸಂಜನಾ ಮೇಡಮ್. ಡ್ರೈವರ್ ಇಲ್ಲ ಅಂದ್ರೆ ಕಂಡಕ್ಟರ್ ಏನ್ ಮಾಡ್ಬೇಕು? ಮುಂದ್ವರ್ಸ್ಕೊಂಡ್ ಹೋಗ್ಬೇಕ್ರಿ. ಬರ್ತಾರ. ಅದಕ್ಕೆ 2 in 1 ಕಂಡಕ್ಟರ್ ಡ್ರೈವರ್ ವಿತ್ ಕಂಡಕ್ಟರ್ ತಗೋತಾ ಇದಾರೆ ಇವಾಗಿನ ಕಾಲದಾಗ. ಮುಂಜಾನೆ ಪೇಟ ಅವ್ರದಾಗ ಹೇಳಿದ್ರಲ್ಲ, ಮೂರ್ ಅಂಪೈರ್ಗಳು ಇರ್ತಾರ, ಇಬ್ರು ಸರ್ ಬಂದ್ರು ನೋಡ್ರಿ. ಬಂದ್ರು. ಟ್ರೈನ್ ಹೋಯ್ತು, ಇದು ಕಂಪ್ಯೂಟರ್ ಏನಾದ್ರು ಗೊತ್ತಾಗಿಲ್ಲ. ಓಕೆ. ಹಾ, ಇವಾಗ ಅಂಜನಾ ಮೇಡಮ್ ಮಾತಾಡ್ತಾ ಇದ್ರೆ. ಓಕೆ, ನೀವು ಹೊಸ ಊರಲ್ಲಿ ಇದೀರಿ, ಅಲ್ಲಿ ಗಣೇಶ ಹಬ್ಬ ಬಂದೈತಿ. ಒಬ್ರು ಇಬ್ರು ಹುಡುಗರು ಬಂದು ನಾವು ಗಣೇಶನ್ ಕೂರಿಸಿ ನಿಮ್ದು ಭಕ್ತಿ ತಿರುಗಷ್ಟು ಪಟ್ಟಿ ಕೊಡಿ ಅಂತ ಕೇಳ್ತಾರೆ. ಹಾ, ಸೊ ಅವ್ರ ಏನ್ ಮಾಡ್ತಾರೆ, ಎಷ್ಟು ಅವ್ರು ತಿಳಿದ ಭಕ್ತಿ 50, 100 ಎಷ್ಟು ಬರೆದು ಕಳಿಸ್ತಾರೆ. ಸಪೋಸ್ ಅದೇ ಓಣಿಯಲ್ಲಿ ಇವ್ರು ಹೊಸದಾಗಿ ಹೋಗಿದಾರೆ, ಅಲ್ಲಿ ಯಾರು ಪರಿಚಯ ಇಲ್ಲ. ಒಂದು 25ರಿಂದ 30 ಹುಡುಗರು ಓ ಅಂತ ಜೋರಾಗಿ ಬಂದ್ಬಿಟ್ರು. ಅಂಜನಾ ಮೇಡಮ್ ಏನಾದ್ರು ಡೋರ್ ಓಪನ್ ಮಾಡ್ತಾರ? ಇಲ್ರಿ ಸರ್. ಮಾಡೋದಿಲ್ಲ. ಯಾಕಂದ್ರೆ ಗೊತ್ತು ಪರಿಚಯ ಇಲ್ಲ, ಇವರು ಇಷ್ಟೊಂದ್ ಜನ ಒಟ್ಟಿಗೆ ಬಂದ್ಬಿಟ್ರು, ಏನ್ ಮಾಡ್ತಾರೋ ಯಾಕೆ ಬೇಕು ಅಂತೇಳಿ ಡೋರ್ ಅಲ್ಲ, ನೀವು ಕಿಟಕಿನ ಓಪನ್ ಮಾಡಿದ್ರ ಸರ್. ಭಯ. ರೈಟ್? ದ ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ಯುವರ್ ಸೆಲ್ಸ್ ಆಲ್ಸೋ. ಯಾಕಂದ್ರೆ ಎಷ್ಟು ಬೇಕೋ ಅಷ್ಟು ಗ್ಲೂಕೋಸ್ ಬಂದಿದ್ರೆ ಸೆಲ್ ಅನ್ನ ರಿಸೀವ್ ಮಾಡ್ಕೊತಾ ಇತ್ತು. ಬಟ್ ಅಲ್ಲಿ ಸೆಲ್ ರಿಸೀವ್ ಮಾಡ್ಕೊಳ್ಳೋಕ್ಕಿಂತ ಹೆಚ್ಚು ಗ್ಲೂಕೋಸ್ ಬ್ಲಡ್ ಅಲ್ಲಿ ಓ ಅಂತ ಬರ್ತಾ ಇತ್ತು. ಸೆಲ್ಗೆ ಭಯ ಆಗೋಯ್ತು. ಅದೇನ್ ಮಾಡ್ತು, ಆ ಕವಾಟಗಳನ್ನ ಬಂದ್ ಮಾಡ್ಕೊಂಡಾಗ ಈ ಗ್ಲೂಕೋಸ್ ಆ ಬ್ಲಡ್ ಅಲ್ಲೇ ಉಳ್ಕೊಂಡ್ಬಿಡ್ತು. ಅಂಡರ್ಸ್ಟ್ಯಾಂಡ್? ಸೊ ಯಾವಾಗ ಈ ಸಕ್ಕರೆ ಅಂಶ ಬ್ಲಡ್ ಅಲ್ಲಿ ಉಳ್ಕೋತು, ಬ್ಲಡ್ ಏನಾಗ್ತಾ ಹೋಯ್ತು, ಥಿಕ್ ಆಗ್ತಾ ಹೋಗುತ್ತೆ, ಅಂದ್ರೆ ಸಾಂದ್ರತೆ ಗಟ್ಟಿ ಆಗ್ತಾ ಹೋಗುತ್ತೆ. ರೈಟ್? ಸೊ ಇವಾಗ ಬರೀ ಗ್ಲೂಕೋಸ್ ಮಾತ್ರ ಉಳ್ಕೊಂಡಿಲ್ಲ, ಅದ್ರ ಜೊತೆಗೆ ಇನ್ಸುಲಿನ್ ಉಳ್ಕೊಂಡ್ಬಿಟ್ಟಿದೆ ಬ್ಲಡ್ ಅಲ್ಲಿ. ಸೊ ಈ ಇನ್ಸುಲಿನ್ ತುಂಬಾ ಕಿಲಾಡಿ. ಇದು ಸುಮ್ಮನೆ ಇರೋದಿಲ್ಲ, ಈ ರಕ್ತನಾಳಗಳ ಒಳಗೋಡಿಯನ್ನ ಕೆರೆದು ಗಾಯ ಮಾಡ್ತಾ ಹೋಗುತ್ತೆ. ಬ್ಲಡ್ ಥಿಕ್ ಆಗ್ತಾ ಇದೆ, ಇನ್ಸುಲಿನ್ ಈ ಒಳಗೋಡಿಯಲ್ಲಿ ಏನ್ ಮಾಡ್ತಾ ಇದೆ, ಕೆರಿತಾ ಇದೆ, ಅಲ್ಲಿ ಗಾಯ ಮಾಡ್ತಾ ಇದೆ. ಗಾಯ ಮಾಡ್ಬಿಟ್ಟು ಅಲ್ಲಿ ರಕ್ತ ಹೆಪ್ಪುತ್ತಾ ಇದೆ, ಉಂಡೆ ತರ ಅಲ್ಲಿ ಅಡ್ಡ ಬರ್ತಾ ಇದೆ ನೋಡಿ. ಜೊತೆಗೆ ಇನ್ನೊಂದಾಗತ್ತೆ ಇಲ್ಲಿ, ನಮ್ಮ ಲಿವರ್ ವೆರಿ ಇಂಪಾರ್ಟೆಂಟ್. ಏನು, ಯಾವಾಗ ಬ್ಲಡ್ ಅಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಯ್ತು, ಲಿವರ್ ಒಂದ್ ಸ್ಟೇಜ್ ಬರುತ್ತೆ, ಓ ಸಿಕ್ಕಾಬಟ್ಟೆ ಫುಡ್ ಸಿಕ್ಬಿಟ್ಟಿದೆ ಇವರಿಗೆ, ಮುಂದೆ ಸಿಗದೇ ಇದ್ದಾಗ ಇದನ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆ ಒಂದು ಆ ಗ್ಲೂಕೋಸ್ ಅನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಬಾಡಿಲಿ ಎಲ್ಲಂದ್ರೆ ಅಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಈ ಸಿಮೆಂಟ್ ಹೆಂಗ್ ಮೆತ್ತರಲ್ಲ ಹಂಗೆ ಬಾಡಿಲಿ ಫ್ಯಾಟ್ ನ ಡೆಪಾಸಿಟ್ ಮಾಡ್ತಾ ಹೋಗುತ್ತೆ. ಆವಾಗ್ಲೇ ನಮ್ಮ ದೇಹ ವಿಕಾರ ಆಗೋದು, ಆಕಾರ ತಪ್ಪಿ ವಿಕಾರ ಆಗೋದು. ಓಕೆ, ಈ ಟೈರು ಟ್ಯೂಬ್ ಎಲ್ಲ ಬರ್ತಾರೆ. ರೈಟ್? ಹೊಟ್ಟೆ ಬರುತ್ತೆ. ಎಲ್ಲೆಲ್ಲಿ ಮೃದು ಸ್ನಾಯುಗಳು ಇರ್ತಾವ, ಅಡಿಪೋಸ್ ಟಿಶ್ಯೂ, ಅವೆಲ್ಲ ಎರ್ರ ಬೇದಿ ಉಳ್ಕೊಳಕ್ ಶುರು ಮಾಡ್ತವೆ ಬಿಕಾಸ್ ಆಫ್ ಫ್ಯಾಟ್. ಯಾಕಂದ್ರೆ ಲಿವರ್ ತಪ್ಪಲ್ಲ. ಜೊತೆಗೆ ನೀವೇನು ಊಟ ಮಾಡ್ತಾ ಇದ್ರಿ, ಎಣ್ಣೆ ಏನ್ ಊಟ ಮಾಡ್ತಾ ಇದ್ರಿ, ಅದು ಒಮೆಗಾ 6 ಅದು ಬಾಡಿಯಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾನೆ ಹೋಗುತ್ತೆ. ರೈಟ್? ಒಂದು ಹೊರಗಿಂದ ಕೊಟ್ಟದ್ದು, ಒಂದು ಲಿವರೇ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಫ್ಯಾಟ್. ಇದು ಎಲ್ಲೆಂದ್ರಲ್ಲಿ ಮೆತ್ಕೊಂಡು ಬಿಡುತ್ತೆ. ಜೊತೆಗೆ ರಕ್ತನಾಳಗಳಲ್ಲಿ ಕೂಡ ಈ LDL ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಥವಾ ಟ್ರೈಗ್ಲಿಸರೈಡ್ ಲೆವೆಲ್ ಅಂತ ಹೇಳ್ತೀವಿ, ಅದು ಹೆಚ್ಚಾಗ್ತಾ ಹೋಗುತ್ತೆ. ಇವಾಗ ನೋಡಿ,
ರಕ್ತನಾಳ ಗೋಡೆಯಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗಿದೆ. ಜೊತೆಗೆ ಬ್ಲಡ್ ಥಿಕ್ ಆಗಿದೆ ಅಂಡ್ ಥಿಕ್ ಅಂದ್ರೆ ದಪ್ಪ ಆಗಿದೆ. ಅಂಡ್ ಅಲ್ಲಿ ಈ ಇನ್ಸುಲಿನ್ ಕಿಲಾಡಿ ಗಾಯ ಮಾಡ್ಬಿಟ್ಟು ಅಲ್ಲಿ ಉಂಡೆ ತರ ಅಂದ್ರೆ ಈ ಬ್ರೇಕ್ ಅದೇಂತರ ಹಂಪ್ಸ್ ತರ ಆಗೋಗ್ಬಿಟ್ಟಿದೆ. ರೈಟ್ ನೋಡಿ, ಫ್ಯಾಟ್ ಅಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಿದೆ, ಅಡೆತಡೆಗಳು ಆಗಿದ್ದಾವೆ, ಜೊತೆಗೆ ರಕ್ತ ಥಿಕ್ ಆಗ್ಬಿಟ್ಟಿದೆ. ಇವಾಗ್ಲೇ ನಿಮ್ಗೆ ವೆರಿಕೋಸ್ ವೇನ್ಸ್ ಗಳು ಕಾಣಿಸ್ಕೊಳ್ಳೋಕೆ ಶುರುವಾಗ. ವೆರಿಕೋಸ್ ವೇನ್ಸ್ ಯಾವಾಗ ರಕ್ತ ಥಿಕ್ ಆಯ್ತು, ಹಾರ್ಟ್ ಕೂಡ ಒಂದು ಮಸಲ್ ತಾನೆ, ಅದಕ್ಕೂ ಆಕ್ಸಿಜನ್ ಬೇಕು, ಅದಕ್ಕೂ ನ್ಯೂಟ್ರಿಯೆಂಟ್ಸ್ ಬೇಕು, ಅದಕ್ಕೂ ವಾಟರ್ ಬೇಕು. ಬ್ಲಡ್ ಯಾವಾಗ ಥಿಕ್ ಆಯ್ತು, ಹಾರ್ಟ್ಗೆ ಸರಾಗವಾಗಿ ನ್ಯೂಟ್ರಿಯೆಂಟ್ಸ್ ಅನ್ನ ಮತ್ತು ಈ ಆಕ್ಸಿಜನ್ ಅನ್ನ ಮತ್ತು ವಾಟರ್ ನ ಹಾರ್ಟ್ ಸೆಲ್ಸ್ಗೆ ತಲುಪ್ಸಕ್ ಆಗ್ತಿಲ್ಲ ರಕ್ತಕ್ಕೆ. ಸೊ ಹಾರ್ಟ್ ಸೆಲ್ಸ್ ಏನಾಗ್ತವೆ, ಕಮ್ಜೋರ್ ಆಗ್ತವೆ, ವೀಕ್ ಆಗ್ತವೆ. ಆಗ್ತಾ ಏನಾಗುತ್ತೆ, ಒಂದ್ ದಿವಸ ಹಾರ್ಟ್ ಫೇಲ್ಯೂರ್ ಆಗುತ್ತೆ. ಮೊದಲೆಲ್ಲ ನಾವು 15-20-30 ವರ್ಷ ಹಿಂದೆ ಹಾರ್ಟ್ ಫೇಲ್ಯೂರ್ ಆಯ್ತು ಅಂತ ಕೇಳಿಸ್ಕೊತಾ ಇದ್ವಿ. ಬಟ್ ಇವಾಗೆಲ್ಲ ಹಾರ್ಟ್ ಫೇಲ್ಯೂರ್ ಇಲ್ವೇ ಇಲ್ಲ. ಇವಾಗ ಹೇಳಿದ್ರ ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೆ ನೋಡಿ. ಈ ಬ್ಲಡ್ ಥಿಕ್ ಆಗಿದೆ, ರೈಟ್. ಹಾರ್ಟ್ಗೆ ನಮ್ಮ ದೇಹದಲ್ಲಿ ಕೆಳಗಿಂದ ಮೇಲೆ ಪಂಪ್ ಮಾಡ್ಬೇಕು ಅಂದ್ರೆ ಇನ್ನೊಂದು ಹೇಳ್ತೀನಿ. ನಿಮ್ಮ ಬ್ಲಡ್ ವೇನ್ಸ್ ಅನ್ನ ಒಂದಕ್ಕೊಂದು ಜೋಡಿಸ್ಕೊಂತ ಹೋದ್ರೆ ಈ ಭೂಮಿಯನ್ನ ಒಂದು ರೌಂಡ್ ಹಾಕೊಂಡ್ಬೋದು. ಅಷ್ಟೊಂದು ಟ್ರಾನ್ಸ್ಪೋರ್ಟ್ ನಮ್ದು ವಿಸ್ತಾರವಾಗಿದೆ ದೇಹದಲ್ಲಿ, ರೈಟ್. ಸೊ ಅಷ್ಟು ದೂರ ಪಂಪ್ ಮಾಡ್ಬೇಕು ಅಂದ್ರೆ ಹಾರ್ಟ್ಗೆ ಈ ಬ್ಲಡ್ ಥಿಕ್ ಆಗಿರೋದು ಅಷ್ಟೇ ಅಲ್ಲ, ಅಲ್ಲಿ ಪ್ರೆಷರ್ ಆಗ್ತಾ ಇದೆ. ಯಾಕಂದ್ರೆ ಒಳಗಡೆಯಲ್ಲಿ ಫ್ಯಾಟ್ ಮೆತ್ಕೊಂಡ್ಬಿಟ್ಟಿದೆ, ತುಂಬಾ ಟೈಟ್ ಆಗಿ ಅದು ಮೂವ್ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್? ಆವಾಗ್ಲೇ ಪ್ರೆಷರ್ ಆಗಿ ಒಂದ್ ದಿವಸ ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ಹಾರ್ಟ್ ಸ್ಟಾಪ್ ಆಗ್ಬಿಡುತ್ತೆ, ಅಟ್ಯಾಕ್. ಆವಾಗ್ಲೇ ನೋಡಿ, ಈ ಪ್ಲಾಕ್ ಅಂತ ಹೇಳ್ತೀವಿ, ಈ ಏನು ಗಂಟುಗಳು ಕಟ್ಕೊಂಡಿದ್ವು, ಆ ಪ್ಲಾಕ್ ಆದಾಗ ಬೈಪಾಸ್ ಸರ್ಜರಿ ಮಾಡೋದು. ಅಂಡರ್ಸ್ಟ್ಯಾಂಡ್? ಈಗ ಎಲ್ಲೋ ಒಂದ್ ಹತ್ರ ಆದ್ರೆ ಬೈಪಾಸ್ ಸರ್ಜರಿ ಮಾಡ್ಬೋದು, ದೇಹದಲ್ಲೆಲ್ಲ ಪ್ಲಾಕ್ ಆಗ್ತಾ ಹೋದ್ರೆ ಎಲ್ಲಿ ಅಂತ ಮಾಡ್ತೀರಿ, ಸರಿ. ಸೊ ಈ ವೆರಿಕೋಸ್ ವೇನ್ ಆ ನಂತರ ಯಾವಾಗ ಬ್ಲಡ್ ಥಿಕ್ ಆಯ್ತು, ಫ್ಯಾಟ್ ಡೆಪಾಸಿಟ್ ಆಗಿ ಶುರುವಾಯ್ತು, ನಿಮ್ಮ ಕಿಡ್ನಿ ಪ್ರಾಪರ್ ಆಗಿ ಫಂಕ್ಷನ್ ಮಾಡಕ್ಕೆ ಆಗೋದಿಲ್ಲ. ಓಕೆ, ಯೂರಿಕ್ ಆಸಿಡ್ ಅಂತ ಹೇಳಿ, ಆ ಯೂರಿಕ್ ಆಸಿಡ್ ಯಾವಾಗಾಯ್ತು, ಕಿಡ್ನಿ ಡೇ ಬೈ ಡೇ ಅದ್ರದ್ದು ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಯೂರಿಕ್ ಆಸಿಡ್ ಆಯ್ತು, ನಿಮ್ಮ ದೇಹದಲ್ಲಿ ಆರ್ಥರೈಟಿಸ್ ಅಂದ್ರೆ ಪ್ರತಿ ಒಂದು ಕೀಲುಗಳಲ್ಲಿ ಸಂದುಗಳಲ್ಲಿ ನೋವು ಬರಕ್ ಶುರುವಾಗುತ್ತೆ. ಅಂಡ್ ಯಾವಾಗ ಬಾಡಿಲಿ ಫ್ಯಾಟ್ ಹೆಚ್ಚಾಯ್ತು, ನಿಮ್ಮ ಲಿವರ್ ಫ್ಯಾಟಿ ಲಿವರ್ ಆಗಿ ಕನ್ವರ್ಟ್ ಆಗಿ ಶುರುವಾಗುತ್ತೆ. ಜೊತೆಗೆ ಬ್ಲಡ್ ಥಿಕ್ ಆದಂಗಲ್ಲ ಬ್ರೈನ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೇನೆ ಏನಾಗುತ್ತೆ, ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ, ರೈಟ್. ಸೊ ಈ ಇನ್ಸುಲಿನ್ ರೆಸಿಸ್ಟಿವಿಟಿ ಅಂತ ಏನ್ ಹೇಳ್ತೀವಿ, ಈ ಇನ್ಸುಲಿನ್ ರೆಸಿಸ್ಟಿವಿಟಿನೇ ಎಲ್ಲಾ ರೋಗಗಳ ಆಧಾರ. ಸೊ ಮೇಲಿನ ನ್ಯೂಟ್ರಿಕೇರ್ ಈ ನಮ್ಮ ದೇಹವನ್ನ ಇನ್ಸುಲಿನ್ ರೆಸಿಸ್ಟಿವಿಟಿ ಕಡೆಯಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡೆಗೆ ತರತಕ್ಕಂತ ಕೆಲಸ ಮಾಡೋದು ಈ ನಮ್ಮ ನ್ಯೂಟ್ರಿಷನ್, ರೈಟ್. ನೋಡಿ, ಯಾವಾಗ ನಾವು ಕಂಪ್ಲೀಟ್ ಫುಡ್, ವೆಲ್ ಬ್ಯಾಲೆನ್ಸ್ಡ್ ಕಂಪ್ಲೀಟ್ ಫುಡ್ ಕೊಡ್ತೀವಿ, ಈ ಕ್ರೋಮಿಯಂ ಅಂತ ಹೇಳಿದೆ, ಯಾರಿಗೆಲ್ಲ ಈ ಎರೆಹುಳು ಗೊತ್ತು? ಯಾರಿಗೂ ಗೊತ್ತಿಲ್ಲ. ಸರ್, ಅರ್ತ್ ವರ್ಮ್ ಅಂತ ಹೇಳ್ತೀವಿ. ಅರ್ತ್ ವರ್ಮ್, ಎರೆಹುಳು ಅಥವಾ ಮಳೆ ಹುಳು ಅಂತ ಹೇಳ್ತೀವಿ. ನಾವು ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಕಾಲ ಚಪ್ಪಲಿ ಇದ್ದಲ್ಲ, ಅವಾಗ ಚಪ್ಪಲಿ ಕೂಡ ತಗೊಳ್ಳೋಷ್ಟು ನಮ್ಗೆ ಕೆಪಾಸಿಟಿ ಇರಲಿಲ್ಲ ಅವಾಗ, ರೈಟ್. ಸ್ಕೂಲಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ರಾತ್ರಿ ಎಲ್ಲ ಮಳೆ ಇರ್ತಿತ್ತು, ಎರೆಹುಳುಗಳು ಈ ದಾರಿಲೆಲ್ಲ ಓಡಾಡ್ತಿದ್ವು, ರೈಟ್. ಸೊ ಇವಾಗ ಎರೆಹುಳು ಕಾಣ್ತಾನೆ ಇಲ್ಲ. ಯಾಕೆ ಅಂದ್ರೆ ಭೂಮಿ ನೋಡಿ, ಎರೆಹುಳು ರೈತನ ಮಿತ್ರ ಅಂತ ಕರೀತಾರೆ. ಯಾಕೆ ಗೊತ್ತಾ, ಒಂದು ಟ್ರ್ಯಾಕ್ಟರ್ ಮಾಡುವ ಒಂದು ಕೆಲಸನ ಆ ಎರೆಹುಳು ಮಾಡುತ್ತೆ. ಯಾಕಂದ್ರೆ ಪ್ರತಿನಿತ್ಯ ಭೂಮಿಯಲ್ಲಿ ಅದು 18ರಿಂದ 21 ಬಾರಿ ಮೇಲ್ಗಡೆ ಬಂದು ಏರೇಷನ್ ತಗೊಂಡು ಮತ್ತೆ ಉಳುಮೆ ಮಾಡುತ್ತೆ. ಅರ್ಥ ಆಗ್ತಾ ಇದೆ, ರೈಟ್. ಸೊ ಯಾವಾಗ ಅದು ಉಳುಮೆ ಮಾಡುತ್ತೆ, ಬೇರ್ಗಳಿಗೆ ಸಡ್ಲ ಆಗ್ಬಿಟ್ಟು ಅಲ್ಲಿರ್ತಕ್ಕಂತ ಈ ಎರೆಹುಳು ನೋಡಿ ತನ್ನ ಬಾಯಿಗೆ ಏನ್ ಸಿಗುತ್ತೋ ಅದನ್ನ ತಿಂದಾಕ್ಬಿಡುತ್ತೆ. ಮುಂದೆ ತಿಂತಾ ಇರುತ್ತೆ, ಹಿಂದೆ ಹಿಕ್ಕಿ ಹಾಕ್ತಾನೆ ಇರುತ್ತೆ, ರೈಟ್. ಸೊ
ಅದೇನ್ ತಿನ್ನುತ್ತೆ ಅದ್ರ ದೇಹದ ಒಳಗಿಂದ ಹೋಗಿ ಹೊರಗಡೆ ಏನ್ ಬರುತ್ತೆ ಹಿಕ್ಕಿ, ಅದು ಪ್ರಾಸೆಸ್ ಆಗ್ಬಿಟ್ಟು ಅಲ್ಲಿ ಆ ಒಂದು ಎರೆಹುಳು ಹಿಕ್ಕಿಯಲ್ಲಿ ಮತ್ತು ಈ ಯಾವ್ದು ಈ ಗೆದ್ಲು ಯಾರಿಗೆಲ್ಲ ಗೊತ್ತು? ಬೇಸಿಗೆಯಲ್ಲಿ ಗಂಟು ಬಿದ್ದಿರುತ್ತೆ. ಒಂದು ಮಳೆ ಬಂದ ತಕ್ಷಣ 3-4 ದಿನ ಹೋಗಿ ಬಿಟ್ಟು ನೋಡಿ ನೀವು, ಆ ದಂಟಿನ ತುಂಬಾ ಮಣ್ಣು ಹತ್ಕೊಂಡಿರುತ್ತೆ. ಅದ್ ಯಾರು ಹಚ್ಚಿದ್ದು? ಗೆದ್ಲು, ರೈಟ್? ಆ ಗೆದ್ಲು ಎಷ್ಟೊಂದು ಶಕ್ತಿ ಇದೆ ಅಂದ್ರೆ, ಅದೇನ್ ಹಿಕ್ಕಿ ಹಾಕತ್ತಲ್ಲ, ಆ ಹಿಕ್ಕಿಲಿ ಈ ಮಣ್ಣಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕಲ್ಲುಗಳು ಇರ್ತಾವಲ್ಲ, ಕಲ್ಲುಗಳು, ಆ ಕಲ್ಲುಗಳನ್ನ ಕರಗಿಸ್ಬಿಟ್ಟು ಅದ್ರಲ್ಲಿರ್ತಕ್ಕಂಥ ಮಿನರಲ್ಸ್ ಅನ್ನ ಪ್ಲಾಂಟ್ಗಳು ಹೀರ್ಕೊಳ್ಳೋ ಒಂದು ಹದಕ್ಕೆ ತಂದು ಬಿಡುತ್ತೆ ಆ ಗೆದ್ಲು ಹುಳುವಿನ ಹಿಕ್ಕಿ, ರೈಟ್? ಬಟ್ ಯಾವಾಗ ಜನಸಂಖ್ಯಾ ಸ್ಫೋಟ ಆಯ್ತು, ಹೆಚ್ಚು ಇಳುವರಿ ಬರ್ಬೇಕು ಅಂತ ಹೇಳಿ ನಾವೇನ್ ಹೈಬ್ರಿಡ್ ಬೀಜ ಬಿತ್ತಕ್ ಶುರು ಮಾಡಿವಿ, ಬೇಗ ಬೆಳೆ ಬರ್ಲಿ ಅಂತ ಹೇಳಿ ರಾಸಾಯನಿಕ ಕೊಡಕ್ ಶುರು ಮಾಡಿವಿ. ಈ ಗೆದ್ಲುಗಳು ಮತ್ತೆ ಈ ಭೂಮಿ ಒಳಗಿರ್ತಕ್ಕಂಥ ಎಲ್ಲಾ ಜೀವ ಸಂಕುಲವನ್ನ ನಾಶ ಮಾಡ್ಬಿಟ್ವಿ. ಯಾವಾಗ ಜೀವ ಸಂಕುಲ ನಾಶ ಬೇಕಿದ್ರೆ ನೋಡಿ ನೀವು, ಈ ಎರೆಹುಳನ 4 ಎರೆಹುಳನ ಕೈ ಹಾಕೊಳ್ಳಿ, ಯೂರಿಯಾನ 4 ಕಾಳು ಹಾಕಿ, ಇಲ್ಲಿ ಬಿಲಿ ಒದ್ದಾಡಿ ಸಾಯಿ ಪಾಪ. ನಮ್ಮ ಲಾಭಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಆ ಜೀವ ಸಂಕುಲವನ್ನ ನಾಶ ಮಾಡ್ಬಿಟ್ವಿ. ನ್ಯಾಚುರಲ್ ಆಗಿ ದೇವ್ರು ಕೊಟ್ಟಂತ ಒಂದು ಫಲವತ್ತತೆಯನ್ನ ನಾವೇ ನಾಶ. ಯಾವಾಗ ರಾಸಾಯನಿಕ ಗೊಬ್ಬರ ಹಾಕಿ ಭೂಮಿ ಏನಾಯ್ತು? ಬಂಜರಾಗೋಯ್ತು, ರೈಟ್? ಸೊ ಆ ಭೂಮಿಲಿ ಇರ್ತಕ್ಕಂಥ ಆ ಏನು ಜೀವ ಸಂಕುಲ ಇತ್ತು, ಅದು ಏನ್ ಮಾಡ್ತಾ ಇತ್ತು ಅಂದ್ರೆ, ಮಣ್ಣಲ್ಲಿ ಇರ್ತಕ್ಕಂಥ ಫೈಟೋ ಕೆಮಿಕಲ್ಸ್ ಅನ್ನ ಫೈಟೋ ನ್ಯೂಟ್ರಿಯೆಂಟ್ಸ್ ಆಗಿ ಗಿಡಗಳು ಹೀರಿಕೊಳ್ಳುವ ಹದಕ್ಕೆ ತಂದು ಬಿಡ್ತಾ ಇದ್ವು. ಹಾಗಾಗಿ ಆ ಫೈಟೋ ನ್ಯೂಟ್ರಿಯೆಂಟ್ಸ್ ಆಸ್ ಎ ರಿಚ್ ಆಂಟಿ ಆಕ್ಸಿಡೆಂಟ್ಸ್ ಆಗಿ ಸಸ್ಯದ ಬಾರ್ಕ್, ಸ್ಟೆಮ್, ಲೀಫ್, ಫ್ರೂಟ್, ಫ್ಲವರ್ ಎಲ್ಲದರಲ್ಲೂ ಇದು ಸ್ಟೋರ್ ಮಾಡ್ತಾ ಇದೆ, ರೈಟ್? ಇವು ಫೈಟೋ ನ್ಯೂಟ್ರಿಯೆಂಟ್ಸ್, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಬಟ್ ನಾವೇನು ಊಟ ಮಾಡ್ತಿದ್ವಿ? ಬರೀ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಕಾರ್ಬೋಹೈಡ್ರೇಟ್, ಫ್ಯಾಟ್. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವಾಗ ನಾವು ಕೊಡ್ಲಿಲ್ಲ ನಮ್ಮ ದೇಹದಲ್ಲಿ, ನೋಡಿ ನಾ ಆಗ್ಲೇ ಹೇಳಿದೆ, ಇನ್ಸುಲಿನ್ ಮತ್ತು ಕ್ರೋಮಿಯಂ. ನಮ್ಮ ಸೆಲ್ ಆ ಗ್ಲೂಕೋಸ್ ಅನ್ನ ಒಳಗಡೆ ಇಟ್ಕೋಬೇಕು, ಎಂಟ್ರಿ ಮಾಡಿಸ್ಬೇಕು ಅಂದ್ರೆ ಅದ್ರ ಕೀ ಬಂದ್ಬಿಟ್ಟು ಈ ಕ್ರೋಮಿಯಂ. ಈ ಕ್ರೋಮಿಯಂ ನಮ್ಗೆ ಫುಡ್ ಅಲ್ಲಿ ಸಿಗ್ತಾ ಇಲ್ಲ, ಯಾಕಂದ್ರೆ ಇವಾಗ ಎರೆಹುಳು ಇಲ್ವೇ ಇಲ್ಲ. ಆ ಒಂದು ಮೈಕ್ರೋ ಜೀವಿಗಳಿಂದು ಅವನ್ನೆಲ್ಲ ಸಾಯಿಸ್ಬಿಟ್ವಿ, ರೈಟ್? ಹಾಗಾಗಿ ನಮ್ಗೆ ಕ್ರೋಮಿಯಮೇ ಸಿಗ್ತಾ ಇಲ್ಲ. ಯಾವಾಗ ಕ್ರೋಮಿಯಂ ಸಿಗ್ತಾ ಇಲ್ಲ, ನಮ್ಮ ಸೆಲ್ಸ್ ಸರಿಯಾಗಿ ಗ್ಲೂಕೋಸ್ ಅನ್ನ ತಗೊಂಡ್ಬಿಟ್ಟು ಆಕ್ಟಿವ್ ಆಗೋದಿಲ್ಲ, ಯಾವಾಗ್ಲೂ ಒಂಥರ ಸಪ್ಪೆ ತರ ಇರ್ತಾರೆ. ನಿಮ್ಗೆ ಅರ್ಥ ಆಗುತ್ತೆ, ನೀವ್ ಯಾವಾಗ ಇಡ್ಲಿ ದೋಸೆ ತಿನ್ನಿ, ಒಂದ್ ಅರ್ಧ ಗಂಟೆ ಆದ್ಮೇಲೆ ನಿಮ್ದು ಮೈ ಒಂಥರ ಜಡ ಆಗುತ್ತೆ, ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ಯಾರಿಲ್ಲ ಹಂಗ ಅನ್ಸುತ್ತೆ. ಬರೀ ಕಾರ್ಬೋಹೈಡ್ರೇಟ್, ಅಂಡರ್ಸ್ಟ್ಯಾಂಡ್? ಬಟ್ ನಮ್ಮ ಹಿಂದಕ್ಕೆ ನಮ್ಮ ಅಜ್ಜಂದ್ರು ಅವರೆಲ್ಲ ಹೊಲದಲ್ಲಿ ರೊಟ್ಟಿ ತಿಂತಾ ಇದ್ರು, ಎಲ್ಲ ತಿಂತಾ ಇದ್ರು, ಅವ್ರೇನ್ ಮಾಡ್ತಿದ್ದಿಲ್ಲ. ಊಟ ಮಾಡಿದ ತಕ್ಷಣ ಮತ್ತೆ ಹೋಗಿ ಕೆಲಸ ಗಾಳಿ ಬೆಳೆಯೋರು ಅಥವಾ ತೆನೆ ಕೊಯ್ಯೋರು, ಒಂದ್ ಅರ್ಧ ಗಂಟೆ ಅಷ್ಟೇ ಕೂಡಿದ್ರು ಅಡಿಕೆಲಿ ಹಾಕೊಳಕ್ಕೆ. ಅದು ಬಿಟ್ರೆ ಅವ್ರು ಮಲ್ತಿದ್ದಿಲ್ಲ, ಆಕ್ಟಿವ್ ಆಗಿರ್ತಾ ಇದ್ರು. ಯಾಕಂದ್ರೆ ಅವಾಗ ಆ ಎರೆಹುಳು, ಆ ಗೆದ್ದುಳು, ಕುಂಬಾರುಳು ಎಲ್ಲಾ ಹುಳು ಇರ್ತಾ ಇತ್ತು, ರೈಟ್? ನಾವು ಕೊಂದು ಅವನ್ನ ನಮ್ಮ ಸ್ವಾರ್ಥಕ್ಕೆ ಹೆಚ್ಚು ಬೆಳೆದ್ವಿ, ಅದೊಂದು ಗ್ರೀನ್ ಇಂಡಸ್ಟ್ರಿಯಾಗಿ ಮಾರ್ಪಡ್ತು. ಸೊ ಹೀಗಾಗಿ ಪ್ರತಿಯೊಂದು ಮನೆಯಲ್ಲೂ ಥೈರಾಯ್ಡ್, BP, ಶುಗರ್, ಆರ್ಥರೈಟಿಸ್, ಸ್ಕಿನ್ ಪ್ರಾಬ್ಲಮ್, ಕ್ಯಾನ್ಸರ್, ಟ್ಯೂಮರ್ ಮಕ್ಕಳ ಆಗ್ದಂಗೆ ಆಗ್ಯಾವ. ಯಾಕೆ ಗೊತ್ತಾ? ಇವಾಗೆಲ್ಲ ಹಣ್ಣು ತರಕಾರಿ ಬಂದಿರೋದು ಸೀಡ್ಲೆಸ್, ರೈಟ್? ಆ ಸೀಡ್ಲೆಸ್ ತಿಂದು ಮನುಷ್ಯ ಕೂಡ ಸೀಡ್ಲೆಸ್ ಆಗ. ಸೊ ಮಕ್ಕಳು ಹಡಿಬೇಕು ಅಂದ್ರೆ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊಂಡ್ ಬರ್ಬೇಕು. ಹಿಂದಕ್ಕೆಲ್ಲ ಹಂಗಿದ್ದಿಲ್ಲ, ಮದುವೆ ಆಗಿ 1 ವರ್ಷ ಟೈಮ್ ಕೊಡ್ತಾರೆ ಅಷ್ಟೇ, ರೈಟ್? ಸೊ ಹೀಗಾಗಿ ಇವ್ರಿಗೆ ಏನು ಸಿಗ್ತಾ ಇಲ್ಲ ಫುಡ್ ಅಲ್ಲಿ, ಬರೀ ಕಾರ್ಬೋಹೈಡ್ರೇಟ್ ತಿಂತಾ ಇದಾರೆ ಅಂತ ಹೇಳ್ಬಿಟ್ಟು ಸಂಜೀವ್ ಸರ್ ಅಂತ ಮೇಡಮ್ ಒಂದ್ ಹೆಜ್ಜೆ ಮುಂದೆ ಆಲೋಚನೆ ಮಾಡಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಫೈಟೋ ನ್ಯೂಟ್ರಿಯೆಂಟ್ಸ್, ಕಾರ್ಬ್ಸ್, ಫ್ಯಾಟ್ಸ್, ಫೈಬರ್ ಎಲ್ಲವೂ ಒಟ್ಟಿಗೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಶೇಕ್ ಅನ್ನ, ಮೇಲಿನ ನ್ಯೂಟ್ರಿಕೇರ್ ಶೇಕ್ ಅನ್ನ ಭಾರತೀಯರಿಗೋಸ್ಕರ ಭಾರತೀಯ ನಾರಿ ಮಣಿಗಳಿಂದ ಸಂಶೋಧಿಸಲ್ಪಟ್ಟ ಉತ್ತಮ, ಪರಿಶುದ್ಧ, ಸತ್ವವುಳ್ಳ, ಸಮತೋಲನ, ಪೌಷ್ಟಿಕ, ಪ್ರಾಣವುಳ್ಳ ಆಹಾರ. ಸೊ ಈ ತರ ಫುಡ್ ಅನ್ನ ನಾವ್ ಯಾವಾಗ ತಗೊಂಡ್ವಿ, ನಮ್ಮ ದೇಹ, ಮನುಷ್ಯನ ದೇಹ ಇಂಟೆಲಿಜೆಂಟ್ ಅಂಡ್ ಅಟ್ ದ ಸೇಮ್ ಟೈಮ್ ಇನ್ನೋಸೆಂಟ್. ಇನ್ನೋಸೆಂಟ್ ಯಾಕಂದ್ರೆ ನಿಮ್ ಕಣ್ಣಿಂದೆಲ್ಲ ಕಂಡದ್ದೆಲ್ಲ ಏನ್ ತಿಂತೀರಿ, ತಿನ್ಬಾರ್ದು ಪಾಪ.
ಆಮೇಲೆ ಅದನ್ನ ಅರಸ್ಕೊಳ್ಳೋಕೆ ಕಷ್ಟಪಡುತ್ತೆ. ಅದಕ್ಕೆ ಇನ್ನೋಸೆಂಟ್ ಹೇಳೋದು. ಯಾವಾಗ ನೀವು ಇಂಟೆಲಿಜೆಂಟ್ ಫುಡ್ ಕೊಡ್ತೀರಿ, ನಮ್ಮ ದೇಹ ಇಂಟೆಲಿಜೆಂಟ್ ಇದೇ ಬೇಕಾಗಿತ್ತು ನನಗೆ ಅಂತ ಹೇಳ್ಬಿಟ್ಟು ತನಗೆ ಏನ್ ಸಮಸ್ಯೆ ಇತ್ತು ಅಂದ್ರೆ ನ್ಯೂನತೆಗಳು ಕೊರತೆಗಳು ಏನೆಲ್ಲ ಇದ್ವು ಅದನ್ನೆಲ್ಲ ತನ್ನ ತಾನೇ ಸರಿ ಮಾಡ್ಕೊಳ್ಳೋಷ್ಟು ಇಂಟೆಲಿಜೆಂಟ್ ನಮ್ಮ ದೇಹ. ರೈಟ್? ಓಕೆ, ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ ನೋಡಿ. ಮನುಷ್ಯ ಕೂಡ ಪ್ರಾಣಿ, ರೈಟ್? ಅಂದ್ರೆ ಮ್ಯಾಮಲ್, ರಕ್ತ ಹಾಲು ಉಳಿಸ್ತಕ್ಕಂಥ ಪ್ರಾಣಿ. ಭೂಮಿ ಮೇಲೆ ಸಾಕಷ್ಟು ಹಾಲು ಉಳಿಸ್ತಕ್ಕಂಥ ಪ್ರಾಣಿಗಳಿದಾವೆ. ದನ ಇದೆ, ಕತ್ತಿ ಇದೆ, ಕುದುರೆ ಇದೆ, ನಾಯಿ ಇದೆ, ಎಲ್ಲವಿದಾವೆ. ಅವಕ್ಕೆ ಯಾವತ್ತು ಶುಗರ್ ಬರಲಿಲ್ಲ, BP ಬರ್ಲಿಲ್ಲ, ಕ್ಯಾನ್ಸರ್ ಬರ್ಲಿಲ್ಲ, ಟ್ಯೂಮರ್ ಬರ್ಲಿಲ್ಲ, ಪೈಲ್ಸ್ ಆಗ್ಲಿಲ್ಲ, ಬಂಗ ಬರ್ಲೇ ಇಲ್ಲ. ಮತ್ತೆ ಎಲ್ಲ ಬಂದಿದ್ ಮನುಷ್ಯನಿಗೆ. ಯಾಕೆ? ಅವು ಹಚ್ಚಗಿದ್ದಲ್ಲಿ ತಿಂದು ಬೆಚ್ಚಗಿದ್ದಲ್ಲಿ ಮಕ್ಕಂತ. ರೈಟ್? ನಾವು ಹೆಚ್ಚಿ ಹುರಿದು ಕರೆದು ಅದಕ್ಕೆ ಸತ್ತದನ್ನ ಸಾಯಿಸಿ ಅದಕ್ಕೆ ಉಪ್ಪು ಹುಳಿ ಖಾರ ನೋಡ್ಬಿಟ್ಟು ತಿನ್ಬಿಟ್ಟು ಕ್ಯಾಲ್ಸಿಯಂ ಸಿಗ್ತಾ, ಮೆಗ್ನೀಷಿಯಂ ಸಿಗ್ತಾ, ಏನು ನೋಡ್ಲೇ ಇಲ್ಲ. ಸೊ ಅದಕ್ಕೆ ಸಂಜೀವ್ ಸರ್ ಮತ್ತೆ ಅಂತ ಮೇಡಮ್ ಒಬ್ಬ ಮನುಷ್ಯನಿಗೆ ಒಂದು ಹೊತ್ತಿನ ಊಟಕ್ಕೆ ಏನೆಲ್ಲ ಬೇಕು ಆ ಎಲ್ಲವನ್ನು ಶೇಕ್ನಲ್ಲಿ ಹಾಕ್ಬಿಟ್ಟು ನಮ್ಗೆ ಸ್ಮಾರ್ಟ್ ಫುಡ್ ಅನ್ನ ಕೊಟ್ಟಿರೋದು. ಹಾಗಾಗಿ ನಮ್ಗೆ ದೇಹದಲ್ಲಿರ್ತಕ್ಕಂಥ ಕೊರತೆಗಳು ಮತ್ತು ನ್ಯೂನತೆಗಳು ತಾನೇ ಸರಿ ಮಾಡ್ಕೊಳ್ಳಕ್ಕೆ ದೇಹಕ್ಕೆ ಆ ಕೆಪಾಸಿಟಿ ಇದೆ. ರೈಟ್? ಎಸ್, ದಿಸ್ ಇಸ್ ವಾಟ್ ಇನ್ಸುಲಿನ್ ರೆಸಿಸ್ಟಿವಿಟಿ. ಸೊ ಇನ್ಸುಲಿನ್ ರೆಸಿಸ್ಟಿವಿಟಿಯಿಂದ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡೆಗೆ ತರೋದೇ ನಮ್ಮ ಮೇಲಿನ ನ್ಯೂಟ್ರಿಷನ್ ಉದ್ದೇಶ. ಯಾವಾಗ ನೋಡಿ ನಿಮ್ದು ಆರೋಗ್ಯ ಸರ್ವಾಯ್ತು, ಆಕಾರ ಆಟೋಮೆಟಿಕ್ ಸಿಗುತ್ತೆ. ಓಕೆ, ನಮ್ಮ ಸಿಸ್ಟಮ್ ಡಿಸೈನ್ ಆಗಿರೋದು ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಅಲ್ಲ. ಆರೋಗ್ಯ, ಆಕಾರ, ಅಂದ, ಆನಂದ, ಆಯಸ್ಸು ಇವೆಲ್ಲ ಇತ್ತು ಅಂದ್ರೆ ಅಂತಸ್ತು ತಂತಾನೆ ಬಂದ್ಬಿಡುತ್ತೆ. ರೈಟ್? ಎಸ್, ಥ್ಯಾಂಕ್ ಯು ಸೋ ಮಚ್. ನನಗೊಂದು ಅವಕಾಶ ಕೊಟ್ರಿ ರೀಡರ್ಸ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸಂಜಯ್ ಮೇಡಮ್, ಫೀಡ್ಬ್ಯಾಕ್ ತಗೊಳ್ರಿ. ಥ್ಯಾಂಕ್ ಯು ಸೋ ಮಚ್ ಕೊಟ್ರಿ ಸರ್. ಅಮೇಜಿಂಗ್ ಆಗಿತ್ತು ಇವತ್ತು ಟ್ರೈನಿಂಗ್. ಯಾರ್ಯಾರಿಗೆಲ್ಲ ಸರ್ ಟ್ರೈನಿಂಗ್ ಇವತ್ತು ಏನೇನೆಲ್ಲ ಅವ್ರ ಬುದ್ಧಿಯನ್ನ ನಮ್ಗ್ ಉಣ್ಬಡಿಸಿರು, ಅವ್ರ ನಾಲೆಜ್ ಅನ್ನ ನಮ್ಗೆಲ್ರಿಗೂ ದಾರಿ ಎರ್ದಾರ. ಇವತ್ತ ಯಾರ್ಯಾರೆಲ್ಲ ಏನೇನ್ ತಿಳ್ಕೊಂಡ್ರಿ, ಈ ಮೀಟಿಂಗ್ ನಿಮ್ಗೆ ಹೆಂಗ್ ಅನಿಸ್ತು, ನಿಮ್ಮದ ಆದಂತ ಅನಿಸಿಕೆಗಳನ್ನ ಹೇಳ್ಬೇಕ